ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಗಣಿತದಲ್ಲಿ ಬರ್ತಕ್ಕಂತಹ ಚಿತ್ರದ ಆಧಾರದ ಮೇಲೆ ಲೆಕ್ಕಗಳನ್ನು ಏನು ಕೊಡ್ತಾರೆ, ಆ ಒಂದು ಚಿತ್ರದ ಆಧಾರದ ಮೇಲೆ ಬರ್ತಕ್ಕಂತಹ ಲೆಕ್ಕಗಳ ಬಗ್ಗೆ ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಬ್ಲಮ್ಸು KAS, IAS, PSI ಮತ್ತು SDA, FDA ಈ ಥರದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸು. ದಯವಿಟ್ಟು ಈ ಒಂದು ಕಂಪ್ಲೀಟ್ ವಿಡಿಯೋನ ನೋಡೋದ್ರ ಮೂಲಕ ಎಂಟ್ರೆನ್ಸ್ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ನ ಸುತ್ತ ಮೂರು ಕಡೆ ಮೂರು ಸಂಖ್ಯೆಗಳಿದ್ದಾವೆ. ಬಾಕ್ಸ್ ಬಂದರೆ ಟ್ರಯಾಂಗಲ್ನ ಒಳಗಡೆ ಒಂದು ಸಂಖ್ಯೆ ಇದೆ. ಇದಕ್ಕೆ ರಿಲೇಷನ್ ಹೇಗಿದೆ ಅಂತ ನೋಡೋದಾದರೆ, ಇದು 5 ಇದೆ, 4 ಇದೆ, 6 ಇದೆ, ಮಧ್ಯೆ 12 ಇದೆ. ಇಲ್ಲಿ 6, 5, 7 ಮಧ್ಯೆ 21 ಆದರೆ 7, 10, 8 ಇದೆ. ಮಧ್ಯೆ ಟ್ರಯಾಂಗಲ್ನ ಒಳಗಡೆ ಯಾವ ಸಂಖ್ಯೆಯನ್ನು ಬರಿಬಹುದು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇದನ್ನು ಹೇಗೆ ಕಂಡುಹಿಡಿಬಹುದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ನೋಡಿ, ಇಲ್ಲಿ ಮೊದಲನೇ ತ್ರಿಭುಜದಲ್ಲಿ ಆ ಒಂದು ಸಂಖ್ಯೆಗಳಿಗೆ ಸಂಬಂಧಪಟ್ಟಾಗಿ ಯಾವ ರೀತಿಯ ಒಂದು ಸಂಬಂಧವನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಆ ಸಂಬಂಧವನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಇದರ ಬಗ್ಗೆ ಸುಲಭವಾಗಿ ಲೆಕ್ಕಗಳನ್ನು ಬಿಡಿಸಬಹುದಾಗಿದೆ. ನೋಡಿ, ಏನಾಗಿದೆ ಅಂದರೆ ಇಲ್ಲಿ 5 ಇದೆ. 5 ಹೊರಗಡೆ ಇರುವ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ 5 × 4 × 6 ಎಷ್ಟು ಬರುತ್ತೆ ನಿಮಗೆ? 5 × 4 = 20, 26 120 ಬರ್ತಾ ಇದೆ. ಈ 120ಅನ್ನು 10ರಿಂದ ಭಾಗಾಕಾರ ಮಾಡಿದ್ರೆ 12 ಮಧ್ಯೆ ಇರೋ ತ್ರಿಭುಜದ ಮಧ್ಯೆ ಇರೋ ಸಂಖ್ಯೆ ಸಿಗ್ತಾ ಇದೆ. ಹಾಗಿದ್ಮೇಲೆ ಇದನ್ನು ಟ್ರೈ ಮಾಡೋಣ. ಇಲ್ಲಿ ತ್ರಿಭುಜದ ಹೊರಗಡೆ ಇರುವಂತಹ ಸಂಖ್ಯೆಗಳು 6 × 5 × 7. ಈ ಮೂರು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ 6, 5 30, 30 × 7 ಮಾಡಿದ್ರೆ 210 ಬರುತ್ತೆ. ಇದನ್ನು ಕೂಡ 10ರಿಂದ ಡಿವೈಡ್ ಮಾಡಿದ್ರೆ 21 ತ್ರಿಭುಜದ ಮಧ್ಯೆ ಇರೋ ಸಂಖ್ಯೆ ಸಿಗುತ್ತೆ. ಇಲ್ಲಿ ನಿಮಗೆ ತ್ರಿಭುಜದ ಮಧ್ಯೆ ಇರೋ ಸಂಖ್ಯೆ ಸಿಗಬೇಕು ಅಂದರೆ ಹೊರಗಡೆ ಇರುವ ಸಂಖ್ಯೆಗಳನ್ನು ಗುಣಿಸಿ ಬಂದಿರುವ ಒಂದು ಪ್ರಾಡಕ್ಟ್ ಏನಿದೆ, ಗುಣಲಬ್ಧವನ್ನು 10ರಿಂದ ಭಾಗಾಕಾರ ಮಾಡಬೇಕು. ಆಗ ಏನಾಗುತ್ತೆ, ಇಲ್ಲಿ 7 × 8 × 10, 8 7 56, 56 × 10 560 ಬರುತ್ತೆ. 560ಅನ್ನು ನೀವು ಡಿವೈಡೆಡ್ ಬೈ 10 ಮಾಡಿದರೆ 0 ಕ್ಯಾನ್ಸಲ್ ಆಗಿ ಏನು ಸಂಖ್ಯೆ ಬರ್ತಾ ಇದೆ? 56 ಬರ್ತಾ ಇದೆ. ತ್ರಿಭುಜದ ಒಳಗಡೆ ನೀವು ಯಾವ ಸಂಖ್ಯೆಯನ್ನು ಬರೀಬೇಕಾಗತ್ತೆ? 56ಅನ್ನು ಬರೆದ್ರೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಕ್ಲಿಯರ್ ಆಯಿತು, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಓಕೆ, ಎರಡನೇ ಪ್ರಶ್ನೆ ನೋಡಿ, ವೃತ್ತ ಇದೆ, 3 ವೃತ್ತಗಳಿದ್ದಾವೆ. ವೃತ್ತಗಳ ಸುತ್ತ 4 ಸಂಖ್ಯೆಗಳು, ಮಧ್ಯೆ ಒಂದು ಸಂಖ್ಯೆ ಇದೆ. ಇಲ್ಲಿ 3ನೇ ವೃತ್ತದಲ್ಲಿರುವ ಮಧ್ಯದ ಸಂಖ್ಯೆ ಯಾವುದು ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು ನಾವು. ಹೇಗೆ ಕಂಡುಹಿಡಿಬಹುದು? 2 ಇದೆ, 6, 6, 8 ಇದೆ. ಇದನ್ನು ಅಬ್ಸರ್ವ್ ಮಾಡಿದಾಗ ನೋಡಿ, ಇಲ್ಲಿ 8 ಇದೆ, ಇದರ ಆಪೋಸಿಟಲ್ಲಿರುವ ಸಂಖ್ಯೆ ಇದು. ಇದನ್ನು ತಗೊಂಡ್ರೆ 8 ಮತ್ತು 6 ಮಲ್ಟಿಪ್ಲೈ ಮಾಡಿ, ಹಾಗೆಯೇ 2 ಮತ್ತು 6 ಮಲ್ಟಿಪ್ಲೈ ಮಾಡಿ. 8 ಮತ್ತು 6ಅನ್ನು ಮಲ್ಟಿಪ್ಲೈ ಮಾಡಿರೋ ಸಂಖ್ಯೆಯಲ್ಲಿ 2 ಮತ್ತು 6ಅನ್ನು ಮಲ್ಟಿಪ್ಲೈ ಮಾಡಿರೋ ಸಂಖ್ಯೆಯನ್ನು ಕಳಿಬೇಕು. ಓಕೆನಾ? ನೋಡಿ, 8 6 48 ಬರ್ತಾ ಇದೆ, 2 6 12. ಈಗ 8ರಲ್ಲಿ 2 ಹೋದರೆ 6, 4ರಲ್ಲಿ 1 ಹೋದರೆ 3. ಎಷ್ಟು ಬಂತು ಉತ್ತರ? ಇಲ್ಲಿ 36 ಬಂತು. ಇಲ್ಲೂ ಕೂಡ 36 ಇದೆ. ಹಾಗಿದ್ಮೇಲೆ ಎರಡನೇ ವೃತ್ತವನ್ನು ಅಬ್ಸರ್ವ್ ಮಾಡಿದರೆ 7 × 8 ಇವೆರಡನ್ನು ಗುಣಿಸ್ಬೇಕು, ಮೈನಸ್ ಇವೆರಡು ಸಂಖ್ಯೆಗಳನ್ನು ಗುಣಿಸ್ಬೇಕು, 2 × 5. ಇಲ್ಲಿ 7 8 56 ಮೈನಸ್ 2 5 10. ನೋಡಿ, 56ರಲ್ಲಿ 10 ಕಳೆದ್ರೆ 46 ಬರ್ತಾ ಇದೆ. ವೃತ್ತದ ಒಳಗಡೆ ಅದೇ ಸಂಖ್ಯೆ ಇದೆ, 46. ಹಾಗಿದ್ರೆ ಇಲ್ಲೂ ಕೂಡ ನಿಮಗೆ ಮಧ್ಯೆ ಇರೋ ಸಂಖ್ಯೆ, ವೃತ್ತದ ಒಳಗಡೆ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ 7 ಮತ್ತು 10ಅನ್ನು ಗುಣಿಸಿ ಮೈನಸ್ 4 ಮತ್ತು 6ಅನ್ನು ಗುಣಿಸಿ. 7 10 70 ಬರುತ್ತೆ, 4 6 24 ಬರುತ್ತೆ. ಈಗ ನೀವು ಕಳೆದ್ರೆ 10ರಲ್ಲಿ 4ಅನ್ನು ಕಳೆದ್ರೆ 6 ಬರುತ್ತೆ. ಇಲ್ಲಿ 6 ಇದೆ, 6ರಲ್ಲಿ 2 ಹೋದರೆ 4. ಅಲ್ಲಿ ಎಷ್ಟು ಬಂತು? 46. ಹಾಗಾಗಿ ವೃತ್ತದ ಒಳಗಡೆ ನೀವು ಸುಲಭವಾಗಿ ಹೇಳ್ಬೋದು 46 ಬರುತ್ತೆ ಉತ್ತರ. ಓಕೆನಾ? ಓಕೆ, ಅದೇ ರೀತಿ 3ನೇ ಪ್ರಶ್ನೆಯನ್ನು ನೋಡಿದಾಗ ಇದು ವೈ ಶೇಪನ್ನು ಹೊಂದಿರತಕ್ಕಂಥ ಒಂದು ಚಿತ್ರ ಕಾಣಿಸ್ತಾ ಇದೆ. ವೈ ಶೇಪ್ನ 3 ತುದಿಗೆ ಒಂದೊಂದು ಸಂಖ್ಯೆ ಇದೆ. 8 7 15, ಇಲ್ಲಿ 9 8 17. ಹಾಗಿದ್ರೆ ಇಲ್ಲಿ 12 ಇದೆ, 10 ಇದೆ. ಇಲ್ಲಿ ಯಾವ ಸಂಖ್ಯೆಯನ್ನು ಬರೆದ್ರೆ ಈ ಒಂದು ಚಿತ್ರದ ಆಕೃತಿಯಲ್ಲಿರ್ತಕ್ಕಂಥ ಸರಣಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ತಾವು ತಿಳ್ಕೊಬೇಕು. ಇದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ರಿಲೇಷನ್ ಹೇಗಿದೆ ಅಂತ ಇವೆರಡರದ್ದು ರಿಲೇಷನ್ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ 8 ಇದೆ, ಇಲ್ಲಿ 7 ಇದೆ. 8ಅನ್ನು ಸ್ಕ್ವೇರ್ ಮಾಡಿ, ಓಕೆನಾ? ಹಾಗೆಯೇ ಮೈನಸ್ 7ಅನ್ನು ಸ್ಕ್ವೇರ್ ಮಾಡಿ. ಎಷ್ಟು ಬರ್ತಾ ಇದೆ ಉತ್ತರ? ಇಲ್ಲಿ 8ಅನ್ನು ಸ್ಕ್ವೇರ್ ಮಾಡಿದರೆ 64 ಬರುತ್ತೆ, ಮೈನಸ್ 7ಅನ್ನು ಸ್ಕ್ವೇರ್ ಮಾಡಿದರೆ 49. 64ರಲ್ಲಿ 49ಅನ್ನು ಕಳೆದ್ರೆ 15 ಬರುತ್ತೆ. ಅದೇ ರೀತಿಯೇ ಈ ಸಂಖ್ಯೆಯನ್ನು ತಗೊಂಡ್ರೆ
ಈ ಒಂದು ಚಿತ್ರಾಕೃತಿನಲ್ಲಿ 9 ಸ್ಕ್ವೇರ್ ಮಾಡಿ -8 ಸ್ಕ್ವೇರ್ ಮಾಡಿದರೆ 9ರ ಒಂದು ವರ್ಗ 81 ಬಂದರೆ 8ರ ವರ್ಗ 8 ಬರುತ್ತೆ. ಸರಿ, 8 ಅಲ್ಲ 64 ಬರುತ್ತೆ. ಸೊ ಇಲ್ಲಿ 81ರಲ್ಲಿ 64 ಕಳೆದ್ರೆ ನಿಮಗೆ 17 ಬರುತ್ತೆ ಉತ್ತರ. ಇಲ್ಲಿ 17 ಇದೆಯಲ್ವಾ? ಹಾಗಿದ್ಮೇಲೆ ಇಲ್ಲೂ ಕೂಡ ಈ ಸಂಖ್ಯೆ ಬರಬೇಕು ಅಂದರೆ ಏನು ಮಾಡಬೇಕು? 12 ಸ್ಕ್ವೇರ್ ಮಾಡಿ -10 ಸ್ಕ್ವೇರ್ ಮಾಡಿ. ಸೊ 12 ಸ್ಕ್ವೇರ್ ಮಾಡಿದರೆ ನಿಮಗೆ 144 ಬರುತ್ತೆ. 10 ಸ್ಕ್ವೇರ್ ಮಾಡಿದರೆ 100 ಬರುತ್ತೆ. ಸೊ 144ರಲ್ಲಿ 100 ಕಳೆದ್ರೆ ನಿಮಗೆ 44 ಬರುತ್ತೆ. ಹಾಗಾಗಿ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನೀವೇನು ಬರೀಬೇಕಾಗತ್ತೆ? 44 ಬರೀಬೇಕಾಗತ್ತೆ. ಓಕೆನಾ? ಸೊ 44 ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಬರೆದ್ರೆ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಇಲ್ಲಿ 4ನೇ ಪ್ರಶ್ನೆ ನನ್ನ ಹತ್ರ ಇದೆ. ಸೊ ಈ 4ನೇ ಪ್ರಶ್ನೆಯಲ್ಲಿ 2 ವೃತ್ತಗಳಿದೆ. ಹೊರಗಡೆ ಒಂದು ವೃತ್ತ ಇದೆ, ಒಳಗಡೆ ಒಂದು ವೃತ್ತ ಇದೆ. ಮೊದಲ ವೃತ್ತದಲ್ಲಿ 3 ಸಂಖ್ಯೆಗಳಿದ್ದಾವೆ, ಮಧ್ಯದ ಒಂದು ವೃತ್ತದಲ್ಲಿ 1 ಸಂಖ್ಯೆ ಇದೆ. 4, 16, 49, ಇಲ್ಲಿ 13 ಇದೆ. ಇಲ್ಲಿ 25, 16, 64, ಮಧ್ಯೆ 17 ಇದೆ. ಹಾಗಿದ್ರೆ ಈ ಒಂದು ಜಾಗದಲ್ಲಿ, ಖಾಲಿ ಇರುವ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಬರೀತೀರಾ? ಸೊ ಇವೆರಡರದ್ದು ರಿಲೇಷನ್, ಯಾವ ರಿಲೇಷನ್ನಿನ ಆಧಾರದ ಮೇಲೆ ಬರೆದಿದ್ದಾರೆ ಸಂಖ್ಯೆಗಳನ್ನು ಅಂತ ನೋಡೋದಾದರೆ, ಇಲ್ಲಿ 16 ಇದೆ. 16 ನಾನು ಏನಂತ ತೊಗೊಳ್ಬೋದು? 4 ಸ್ಕ್ವೇರ್ ಅಂತ ತೊಗೊಳ್ಬೋದು. ಪ್ಲಸ್ ಇಲ್ಲಿ 49 ಇದೆ, ಅದನ್ನು 7 ಸ್ಕ್ವೇರ್ ಅಂತ ತೊಗೊಳ್ಬೋದು. ಹಾಗಿದ್ರೆ 4 ಏನಂತ ತೊಗೊಳ್ಬೇಕು? 2 ಸ್ಕ್ವೇರ್ ಅಂತ ತೊಗೋಬೇಕು. ಈಗ ಎಲ್ಲ ಸ್ಕ್ವೇರ್ಗಳನ್ನು ಬಿಟ್ಟು ಸಂಖ್ಯೆಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ 4 + 7 + 2 ಎಷ್ಟು ಬರುತ್ತೆ? 7, 4, 11, 2, 13 ಬರ್ತಾ ಇದೆ. ಹಾಗಾಗಿ ಇಲ್ಲಿ 13 ಬರೆದಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ವೃತ್ತದ ಹೊರಗಡೆ ಮೊದಲನೇ ವೃತ್ತದಲ್ಲಿ ಬರುವ 3 ಸಂಖ್ಯೆಗಳು ವರ್ಗಗಳು, ಪೂರ್ಣ ವರ್ಗಗಳಾಗಿದ್ದಾವೆ. ಆ ಪೂರ್ಣ ವರ್ಗಗಳ ವರ್ಗಮೂಲವನ್ನು ತೊಗೊಳ್ಬೇಕು ನೀವು. ಈಗ 16 ಅಂದರೆ 4, 4ರ ಘಾತ 2 ಅಂತ ಬರೀಬೋದು. 64 8ರ ಘಾತ 2 ಅಂತ ಬರೀಬೋದು. 25 5ರ ಘಾತ 2 ಅಂತ ಬರೀಬೋದು. ಆಗ 4ರ ವರ್ಗಮೂಲ ಏನು ಬರುತ್ತೆ? ಸರಿ, 16ರ ವರ್ಗಮೂಲ 4, ಇದು 8, ಇದು 5. ಸೊ ಇಷ್ಟು ಸಂಖ್ಯೆಗಳನ್ನು ಕೂಡಿದರೆ 8, 4, 12, 5, 17 ಬರ್ತಾ ಇದೆ. ಹಾಗಾಗಿ ಇಲ್ಲಿ 17 ಸರಿಯಾದ ಉತ್ತರ ಇದೆ ವೃತ್ತದ ಒಳಗಡೆ. ಸೊ ಅದೇ ರೀತಿಯೇ ಇಲ್ಲೂ ಕೂಡ ಫಾಲೋ ಮಾಡಿದರೆ ನಿಮಗೆ ಇಲ್ಲಿ 16 ನಾವೇನು ಮಾಡ್ಬೋದು? 16 ಇದೆ. ಸೊ ಇಲ್ಲಿ 16 ಬರಬೇಕು ಅಂತ ಹೇಳಿದರೆ ಏನು ತೊಗೊಳ್ತೀರಾ? ಇಲ್ಲಿ 4 ಸ್ಕ್ವೇರ್ ಅಂತ ತೊಗೊಳ್ಬೋದು. 81 9 ಸ್ಕ್ವೇರ್ ಅಂತ ತೊಗೊಳ್ಬೋದು. ಇಲ್ಲಿ ಯಾವ ಸಂಖ್ಯೆ ಇದೆ ಅಂತ ಗೊತ್ತಿಲ್ಲ. ಸೊ ನಾನು ಎಕ್ಸ್ ಅಂತ ತಗೊಳ್ತೀನಿ, ಅವಾಗ ಎಕ್ಸ್ ಸ್ಕ್ವೇರ್. ಓಕೆನಾ? ಸೊ ಇಲ್ಲಿ ಬಂದಿರುವ ರಿಲೇಷನ್ಶಿಪ್ನ ಪ್ರಕಾರ 4 + 9 + ಎಕ್ಸ್ ಇವಿಷ್ಟು ಕೂಡಿದರೆ ಮಧ್ಯದ ಸಂಖ್ಯೆ ಬಂದಿದೆ. ಹಾಗಾಗಿ ಇಲ್ಲಿ ಮಧ್ಯದ ಸಂಖ್ಯೆ 21 ಇದೆ. ಅಂದರೆ 21 ತಗೊಂಡ್ರೆ 9, 4 ಎಷ್ಟಾಯಿತು? 13 ಆಯಿತು. ಸೊ ನಿಮಗೆ ಎಕ್ಸ್ನ ಬೆಲೆ ಸಿಗಬೇಕು ಅಂದರೆ 21ರಲ್ಲಿ -13 ಮಾಡಬೇಕು, 13 ಕಳಿಬೇಕು. ಆಗ ನಿಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ಸೊ 21ರಲ್ಲಿ 13 ಕಳೆದ್ರೆ ನೀವು ಸುಲಭವಾಗಿ ಹೇಳ್ಬೋದು 8 ಅಂತೇಳಿ. ಸೊ ದಟ್ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನೀವು ಯಾವ ಸಂಖ್ಯೆಯನ್ನು ಬರೀಬೇಕಾಗತ್ತೆ? 8 ಅಂತೇಳಿ ಬರಿಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಓಕೆ, 5ನೇ ಪ್ರಶ್ನೆ ಹೇಳ್ತಾ ಇದೆ 56, 16, 7 ಆಕೃತಿಯಲ್ಲಿ 3 ಬಾಕ್ಸ್ ಇದ್ದಾವೆ. 3 ಬಾಕ್ಸಲ್ಲೂ ಒಂದೊಂದು ಸಂಖ್ಯೆ ಇದೆ. ಈ ಆಕೃತಿನಲ್ಲಿ 3 ಬಾಕ್ಸಲ್ಲೂ ಒಂದೊಂದು ಸಂಖ್ಯೆ ಇದೆ. ಈ ಆಕೃತಿನಲ್ಲೂ 3 ಬಾಕ್ಸಲ್ಲೂ ಒಂದೊಂದು ಸಂಖ್ಯೆ ಇದೆ. ಸೊ ಈಗ ನೀವೇನು ಮಾಡ್ಬೋದು? ಯಾವ ಆಧಾರದ ಮೇಲೆ ಬರೆದಿದ್ದಾರೆ ಈ ಸಂಖ್ಯೆಗಳನ್ನು ಅಂತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಬೇಕು. ಓಕೆನಾ? ಸೊ ಏನಾಗುತ್ತೆ ಇಲ್ಲಿ ನೋಡಿ 7 ಇದೆ. 7 8 56 ಬರ್ತಾ ಇದೆ. ಹೌದಾ? 7ರಿಂದ 8 ಗುಣಿಸಿದರೆ 56 ಬರುತ್ತೆ. ಹಾಗೆ ಆ 8 2ರಿಂದ ಗುಣಿಸಿದರೆ ಮಧ್ಯ ಬಾಕ್ಸಲ್ಲಿರೋ ಸಂಖ್ಯೆ ಸಿಗ್ತಾ ಇದೆ. ಹಾಗಿದ್ರೆ ಇಲ್ಲಿ ನೋಡಿದರೆ 8 ಇದೆ. 8 ಎಷ್ಟಲೇ 72 ಬರುತ್ತೆ. 8 9 72 ಬರುತ್ತೆ. ಸೊ ಈಗ ನೀವು 9 2ರಿಂದ ಗುಣಿಸಿದರೆ 9 2 18 ಬರುತ್ತೆ. ಹೌದಾ? ಸೊ ಮಧ್ಯದ ಬಾಕ್ಸಲ್ಲಿ 18 ಇದೆ. ಆಸ್ ಇಟ್ ಈಸ್ ಇಲ್ಲಿ 11 4ರಿಂದ ಗುಣಾಕಾರ ಮಾಡಿದಾಗ 44 ಬರುತ್ತೆ ಫ್ರೆಂಡ್ಸ್. ಹಾಗಿದ್ಮೇಲೆ 4 2ರಿಂದ ಗುಣಾಕಾರ ಮಾಡಿ 4 2 8 ಬರುತ್ತೆ. ಸೊ ಅದರ ಅರ್ಥ ಇಲ್ಲಿ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನೀವು 8 ಬರೆದ್ರೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ನಾವು 6ನೆಯ ಒಂದು ಚಿತ್ರಾಕೃತಿಯಲ್ಲಿ 3 ಬಾಕ್ಸ್ ಇದೆ. ಅಂದರೆ ಒಂದು ಕ್ಯೂಬ್ ರೂಪದಲ್ಲಿದೆ. ಹೀಗೆ ಅಡ್ಡ ಗೆರೆಗಳು, ಅಡ್ಡ ಬಾಕ್ಸ್ 3 ಇದ್ದಾವೆ, ಉದ್ದ ಬಾಕ್ಸ್ 3 ಇದೆ. ಓಕೆನಾ? ಸೊ ಈ ಕಾರಣದಿಂದ ಈ 3 ಬಾಕ್ಸಲ್ಲಿ ಮಧ್ಯದ ಒಂದು ಬಾಕ್ಸ್ ಖಾಲಿ ಇದೆ. ಈ ಖಾಲಿ ಇರುವ ಬಾಕ್ಸ್ನಲ್ಲಿ ಯಾವ ಸಂಖ್ಯೆಯನ್ನು ತುಂಬಬೇಕಾಗತ್ತೆ ಅನ್ನೋದು ಪ್ರಶ್ನೆ. ಸೊ ಇದನ್ನು ನಾವು ಇದನ್ನು ಥಿಂಕ್ ಮಾಡ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದ್ರೆ ರೋಸ್ ಮತ್ತು ಕಾಲಮ್ಸ್ ಅಂತ ಕರಿತೀವಿ ನಾವು ಇವುಗಳನ್ನು. ಈ ಅಡ್ಡ ಲೈನ್ನಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಕೂಡಿ ಸಂಕಲನ ಮಾಡಿ ಮೊತ್ತ ಎಷ್ಟು ಬರುತ್ತೆ ನೋಡಿ? 29 + 13 + 18 ಎಷ್ಟು ಬರುತ್ತೆ ನಿಮಗೆ?
2 1 3 3 1 4 49 57 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? ಸರಿ, 57 3 60 ಬರುತ್ತೆ. ಓಕೆನಾ? ಹಾಗಿದ್ರೆ ಇದು ನೋಡ್ರಿ, 30 ಪ್ಲಸ್ 27 ಪ್ಲಸ್ 3 3 2 5 57 3 60, ಇದು ಕೂಡ 60 ಬಂದಿದೆ, ಇದು ಕೂಡ 60 ಬಂದಿದೆ. ಅಂದರೆ ಈ ಮೂರು ಸಂಖ್ಯೆಗಳನ್ನು ಕೂಡಿದಾಗಲೂ ಉತ್ತರ ಏನು ಬರಬೇಕು? ನಿಮಗೆ 60 ಬರಬೇಕು. ಹಾಗಿದ್ರೆ ಈ ಖಾಲಿ ಜಾಗದಲ್ಲಿ ನೀವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ಇದನ್ನು 33 ಪ್ಲಸ್ ಎಕ್ಸ್ ಪ್ಲಸ್ 19. ನೋಡಿ, 33ಕ್ಕೆ 19 ಕೂಡಿದರೆ 43 52 ಆಯಿತು. ಎಷ್ಟಾಯಿತು? 52 ಆಯಿತು. ಸೊ ನಿಮಗೆ ಎಕ್ಸ್ನ ಬೆಲೆ ಬೇಕು ಅಂದರೆ 60ರಲ್ಲಿ 52ಅನ್ನು ಕಳಿಬೇಕು. ಸೊ 60ರಲ್ಲಿ 52ಅನ್ನು ಕಳೆದ್ರೆ ನೇರವಾಗಿ ನಿಮಗೆ 8 ಸಿಗ್ತಾ ಇದೆ. ಇದರ ಅರ್ಥ ಈ ಖಾಲಿ ಇರುವ ಬಾಕ್ಸ್, ಕ್ವಶನ್ ಮಾರ್ಕನ್ನು ಹೊಂದಿರೋ ಬಾಕ್ಸಲ್ಲಿ ನೀವು 8 ಅಂತ ಬರೀಬೇಕಾಗತ್ತೆ ಸಂಖ್ಯೆಯನ್ನು. ಆಗ ಈ ಬಾಕ್ಸ್ ಕಂಪ್ಲೀಟ್ ಆಗುತ್ತೆ. ಇದೊಂಥರ ಮ್ಯಾಜಿಕ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಸೊ ಈ ಒಂದು ಮ್ಯಾಜಿಕ್ ಸ್ಕ್ವೇರ್ ಕಂಪ್ಲೀಟ್ ಆಗುತ್ತೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಇಲ್ಲಿ 8ಅನ್ನು ಬರೆದಾಗ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಇಲ್ಲಿ 7ನೇ ಕ್ವಶನಲ್ಲಿ ಒಂದು ಮ್ಯಾಜಿಕ್ ಸ್ಕ್ವೇರ್ ಇದೆ. ಇಲ್ಲಿ 1 2 3 4 ಕಾಲಮ್ ಇದ್ದಾವೆ, 3 ಗ್ರೂಪ್ಸ್ ಇದೆ. ಓಕೆನಾ? ಗ್ರೂಪ್ 3 ಇದೆ, 4 ಕಾಲಮ್ ಇದೆ. ಸೊ ಈ ಸಂಖ್ಯೆಗಳನ್ನು ನೋಡಿದಾಗ ಯಾವ ರೀತಿಯ ಒಂದು ರಿಲೇಷನ್ಶಿಪ್ಪನ್ನು ಹೊಂದಿದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಹಿಂಗೆ ನೋಡ್ರಿ. ಈಗ ನೋಡಿ, 1 2 1 ಕೂಡಿದರೆ 2 1 3 1 4 ಬರ್ತಾ ಇದೆ. 3 4 2 3 4 7 2 9 ಬರ್ತಾ ಇದೆ. ಇಲ್ಲಿ ಕೂಡಿದರೆ 9 3 9 12 4 16 ಬರ್ತಾ ಇದೆ. ಈ ಸಂಖ್ಯೆಗಳನ್ನು ನೋಡಿದಾಗ 4 ಅನ್ನೋದು 2ರ ಸ್ಕ್ವೇರ್, ಹೌದಾ? 2ರ ವರ್ಗ 4, ಹಾಗೆ 3ರ ವರ್ಗ 9, ಇಲ್ಲಿ 4ರ ವರ್ಗ 16 ಬರ್ತಾ ಇದೆ. ಹಾಗಿದ್ರೆ ನೀವು ಇಲ್ಲಿ ಬರೆಯುವ ಸಂಖ್ಯೆ ಏನಾಗಿರಬೇಕು? 5ರ ವರ್ಗ ಆಗಿರಬೇಕು. ಸೊ 5ರ ವರ್ಗ 25 ಬರುತ್ತೆ. ಈಗ ನೀವು ಇಷ್ಟು ಸಂಖ್ಯೆಗಳನ್ನು ಕೂಡಿದರೆ 25 ಬರಬೇಕು. ಇದು ಕ್ಷಮಿಸಿ, ಇದು 60 ಅಲ್ಲ 6. ಓಕೆನಾ? ಸೊ ಈಗ ಈ ಒಂದು ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಏನು ಬರೀಬೋದು ಅಂದರೆ ಇಲ್ಲಿ 10 6 16 ಆಗುತ್ತೆ. ಸೊ ನಿಮಗೆ 25 ಬರಬೇಕು ಅಂದರೆ ಇಲ್ಲಿ 16 ಆಲ್ರೆಡಿ ಇದೆ ಅಂದರೆ ಇನ್ನೆಷ್ಟು ಬೇಕಾಗತ್ತೆ? ಸೊ 25ರಲ್ಲಿ 16ಅನ್ನು ಕಳೆದ್ರೆ 9 ಬರುತ್ತೆ. ಹಾಗಾಗಿ ಎಕ್ಸ್ ಇರೋ ಜಾಗದಲ್ಲಿ ಅಂದರೆ ಈ ಒಂದು ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನೀವು 9ಅನ್ನು ಬರೀಬೇಕಾಗತ್ತೆ ನಂಬರು. ಆಗ ಈ ಒಂದು ಮ್ಯಾಜಿಕ್ ಸ್ಕ್ವೇರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಬನ್ನಿಲಿ 8ನೇ ಪ್ರಶ್ನೆ ಏನು ಹೇಳುತ್ತೆ? 2 ವೃತ್ತಗಳಿದ್ದಾವೆ. ಮೊದಲನೇ ಒಳಗಡೆಯ ವೃತ್ತದಲ್ಲಿ 4 ಸಂಖ್ಯೆಗಳು, ಅಂದರೆ ವೃತ್ತವನ್ನು 4 ಸಮಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಆ 4 ಸಮಭಾಗಗಳಲ್ಲಿ 4 ಸಂಖ್ಯೆಗಳು ಬರಬೇಕು. ಅದರಲ್ಲಿ 3 ಸಂಖ್ಯೆ ಅವರು ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆ ಯಾವುದು ಅಂತ ನೀವು ಕಂಡುಹಿಡಿಯಬೇಕು. ಹೊರ ವೃತ್ತದಲ್ಲಿ 1 2 3 4 5 6 7 8 ಸಂಖ್ಯೆಗಳಿದ್ದಾವೆ. ಸೊ ಯಾವುದ್ರ ಆಧಾರದ ಮೇಲೆ ಬರೆದಿದ್ದಾರೆ ಅನ್ನೋದನ್ನು ಇಲ್ಲಿ ಅಬ್ಸರ್ವ್ ಮಾಡಿದರೆ ನೋಡಿ, ಇದಿಷ್ಟನ್ನು ಒಂದು ಆಕೃತಿ ಅಂತ ತಗೊಂಡ್ರೆ ವೃತ್ತದ ಒಂದು ಭಾಗ, 4 ಭಾಗ ಸಮಭಾಗಗಳಿದ್ದಾವೆ. ಅದರಲ್ಲಿ ವೃತ್ತದ ಒಂದು ಭಾಗವನ್ನು ಕನ್ಸಿಡರ್ ಮಾಡಿದ್ರೆ ಇದು 7 ಇದೆ. ಇಲ್ಲೆಷ್ಟಿದೆ? 4 ಇದೆ. ಓಕೆನಾ ಫ್ರೆಂಡ್ಸ್? ಹಾಗೆಯೇ ಇದು ಒಂದು ಭಾಗ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ನೆಕ್ಸ್ಟ್ ಇದೊಂದು ಭಾಗ, ಇದೊಂದು ಭಾಗ. ಇಲ್ಲಿ ಬರ್ತಕ್ಕಂಥ ಕೊನೆಯ ವೃತ್ತದಲ್ಲಿ ಅಂದರೆ ವೃತ್ತದ 2ನೇ ವೃತ್ತದಲ್ಲಿ ಬರ್ತಕ್ಕಂಥ 2 ಸಂಖ್ಯೆಗಳಿಗೂ ಇದಕ್ಕೆ ಏನು ರಿಲೇಷನ್ಶಿಪ್ ಇದೆ ನೋಡಿ. ಇಲ್ಲಿ 4ರಲ್ಲಿ 3 ಕಳೆದ್ರೆ 1, ನೋಡಿ 4ರಲ್ಲಿ 3 ಕಳೆದ್ರೆ 1, 1ಅನ್ನು 1ರಿಂದ ಗುಣಿಸಿದರೆ 1 ಬರುತ್ತೆ. ಸರಿ, 1ಅನ್ನು ಕ್ಯೂಬ್ ಮಾಡಿರಿ, 1ರ ಘನಮೂಲ ಕಂಡುಹಿಡಿದ್ರೆ 1 ಬರುತ್ತೆ. ಹಾಗಿದ್ರೆ 7 ಇದೆ, 7ರಲ್ಲಿ 4 ಕಳೆದ್ರೆ ಎಷ್ಟು ಬರುತ್ತೆ? 3. ಸೊ 3ರ ಘನಮೂಲ ಎಷ್ಟು? 3ರ ಘನ ಎಷ್ಟು ಅಂದರೆ 3ರ ಘನ 3 3 9, 9 3 27. 3ಅನ್ನು 3 ಸಾರಿ ಗುಣಿಸಿದರೆ ನಿಮಗೆ 27 ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ 27 ಇದೆ. ಹಾಗೆ ನೆಕ್ಸ್ಟ್ ಇದನ್ನು ತಂದರೆ 8 ಇದೆ, 6 ಇದೆ. 8ರಲ್ಲಿ 6ಅನ್ನು ವ್ಯವಕಲನ ಮಾಡಿದರೆ ನೀವು ಕಳೆದಾಗ 2 ಬರುತ್ತೆ. ಸೊ 2ರ ಘನವನ್ನು ಕಂಡುಹಿಡಿದ್ರೆ ಅಂದರೆ 2ಅನ್ನು 3 ಸಾರಿ ಗುಣಿಸಿದರೆ 8 ಬರುತ್ತೆ. ಸೊ ಇಲ್ಲಿ 8 ಇದೆಯಾ? ಹಾಗಿದ್ರೆ 11 ಮತ್ತು 6, 11ರಲ್ಲಿ 6 ಕಳೀರಿ, 11ರಲ್ಲಿ 6 ಕಳೆದ್ರೆ ನಿಮಗೆ ಏನು ಬರುತ್ತೆ? 5 ಬರುತ್ತೆ. ಸೊ 5ರ ಘನವನ್ನು ಕಂಡುಹಿಡಿದ್ರೆ 5ರ ಘನ ಅಂದರೆ 5ಅನ್ನು 3 ಸಾರಿ ಗುಣಿಸ್ಬೇಕು, ಆಗ 125 ಬರುತ್ತೆ. ಹಾಗಾಗಿ ಈ ಜಾಗದಲ್ಲಿ ನೀವು ಯಾವ ಸಂಖ್ಯೆಯನ್ನು ಬರೀಬೇಕು? 125 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಓಕೆ, 9ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಇಲ್ಲಿ ತ್ರಿಭುಜ ಇದೆ, ತ್ರಿಭುಜದ ಒಳಗಡೆ 1 ಸಂಖ್ಯೆ, ಹೊರಗಡೆ 3 ಸಂಖ್ಯೆಗಳಿದಾವೆ. ಸೊ ಯಾವ ಒಂದು ರಿಲೇಷನಿನ ಆಧಾರದ ಮೇಲೆ ಸಂಖ್ಯೆಗಳನ್ನು ಬರೆದಿದ್ದಾರೆ ಅಂತ ನೋಡಿಕೊಂಡು ಇಲ್ಲಿ ತ್ರಿಭುಜದ ಒಳಗಡೆ ಖಾಲಿ ಜಾಗ ಇದೆ. ಸೊ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನೀವು ಯಾವ ಸಂಖ್ಯೆಯನ್ನು ಬರೀಬೇಕು ಅನ್ನೋದನ್ನು ಹೇಳಬೇಕಾಗತ್ತೆ. ಸೊ ಇದನ್ನು ಹೇಗೆ ಬರೆದಿದ್ದೀವಿ ಅಂತಂದರೆ ಈ 3 ಸಂಖ್ಯೆಗಳನ್ನು ಗುಣಿಸ್ರಿ. 5 × 6 × 3 ನೋಡಿ, 5 6 30, 30 × 3 90 ಬರುತ್ತೆ. ಸೊ 90ಅನ್ನು 2ರಿಂದ ಗುಣಾಕಾರ ಮಾಡಿದರೆ 180 ಬಂದಿದೆ ಇಲ್ಲಿ, ಹೌದಾ?
ಹಾಗಾದರೆ ಇಲ್ಲೂ ಕೂಡ ಅದೇ ರೀತಿಯೇ ಇರುತ್ತೆ. 4 ಇಂಟು 7 ಇಂಟು 2 4 7 2 ಎಷ್ಟು ಬರುತ್ತೆ? 7 4 28, 28 2 56 ಬಂತು. ಸೊ 56ಅನ್ನು ಇಂಟು 2ರಿಂದ ಗುಣಾಕಾರ ಮಾಡಿದರೆ 112 ಬರುತ್ತೆ. ಹಾಗಾಗಿ ಇಲ್ಲಿ 112 ಬರೆದಿದ್ದಾರೆ. ಹಾಗಾದರೆ ಇಲ್ಲಿ 2 ಇದೆ, 8 ಇದೆ, 5 ಇದೆ. ಸೊ 2 ಇಂಟು 5 8 ಇಂಟು 5. ಸೊ 2 8 16, 16 5 16 5 80. ಸೊ ಈಗ ನೀವು 80ಅನ್ನು 2ರಿಂದ ಗುಣಾಕಾರ ಮಾಡಬೇಕು. ಸೊ 80ಅನ್ನು 2ರಿಂದ ಗುಣಾಕಾರ ಮಾಡಿದರೆ 160 ಬರುತ್ತೆ. ಸೊ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನೀವು 160ಅನ್ನು ಬರೀಬಹುದು. ಓಕೆನಾ ಫ್ರೆಂಡ್ಸ್? ಸೊ ನೋಡಿ 10ನೇ ಪ್ರಶ್ನೆಯಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಹಿಂಗೆ 3 ಬಾಕ್ಸ್ ಇದೆ, ಹಿಂಗೆ 3 ಬಾಕ್ಸ್ ಇದೆ. ಓಕೆನಾ? ಮತ್ತೆ ಇಂಟರ್ಸೆಕ್ಟ್ ಆಗಿದೆ. ಸೊ ನೋಡಿ ಹಿಂಗೆ ಅಡ್ಡ ಲೈನ್ ನೋಡಿದರೆ 3 15 4 ಇದೆ, ಹಿಂಗೆ 5 15 3 ಇದೆ. ಇದ್ರ ಪ್ರಕಾರ ಇಲ್ಲಿ ಬಾಕ್ಸಲ್ಲಿ ಮಧ್ಯೆ ಇರೋ ಬಾಕ್ಸಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಇಲ್ಲಿ ಯಾವ ಆನ್ಸರ್ನ ಬರಿಬೇಕಾಗತ್ತೆ? ಸೊ ಇದರ ಒಂದು ರಿಲೇಷನ್, ಯಾವ ರಿಲೇಷನಿನ ಆಧಾರದ ಮೇಲೆ ಮಧ್ಯದ ಸಂಖ್ಯೆಯನ್ನು ಬರೆದಿದ್ದಾರೆ ಅನ್ನೋದು ಗೊತ್ತಾದರೆ ನಾವು ಖಂಡಿತ ಇಲ್ಲಿ ಬರಿಬೋದು. ಸೊ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, 5 ಮತ್ತು 3 ಕೂಡ್ರಿ. ಆಮೇಲೆ ಈ 3 4 ಇವು ಹೊರ ಬಾಕ್ಸಲ್ಲಿ ಬರ್ತಕ್ಕಂಥ ಸುತ್ತಲೂ ಇರುವ 4 ಬಾಕ್ಸಲ್ಲಿರೋ ಸಂಖ್ಯೆಗಳನ್ನು ಕೂಡಿದರೆ 5 + 3 + 3 + 4 ನೋಡಿ 5 3 8, 8 3 11, 11 4 15. ಇಲ್ಲಿ ಬಂದಿರೋ ಉತ್ತರವನ್ನು ಇಲ್ಲಿ ಬರೆದಿದ್ದಾರೆ ಅಷ್ಟೇ. ಓಕೆನಾ? 15 ಬಂತು. ಈ 15ಅನ್ನು ಸಪೋಸ್ ನೀವು 1ರಿಂದ ಗುಣಾಕಾರ ಮಾಡಿದರೆ 15 ಬರುತ್ತೆ. ಹಾಗಾಗಿ ಇಲ್ಲಿ 15 ಬರೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 4 + 1 + 5 + 3 ನೋಡಿ 4 1 5, 5 5 10 3 13. ಸೊ ಈ 13ಅನ್ನು 5ರಿಂದ ಗುಣಾಕಾರ ಮಾಡಿ. 13ಅನ್ನು 5ರಿಂದ ಗುಣಾಕಾರ ಮಾಡಿದರೆ 65 ಬರುತ್ತೆ. ಸೊ ನೋಡಿ ಇಲ್ಲಿ 1ರಿಂದ ಗುಣಾಕಾರ ಮಾಡಿದ್ದೀವಿ, ಇಲ್ಲಿ 5ರಿಂದ ಗುಣಾಕಾರ ಮಾಡಿದ್ದೀವಿ ಅಂದರೆ ಇಲ್ಲಿ 3ರಿಂದ ಗುಣಾಕಾರ ಮಾಡೋದು ಅಂದರೆ ಬೆಸ ಸಂಖ್ಯೆಗಳಿಂದ ಗುಣಿಸಿದಾರು. ಓಕೆನಾ? ಸೊ ನೋಡಿ ಇಲ್ಲಿ 7 + 8 + 4 + 1 ಈ ಇಷ್ಟು ಸಂಖ್ಯೆಗಳನ್ನು ಕೂಡಿದರೆ 7 8 15 4 19 1 20 ಬರ್ತಾ ಇದೆ. ಸೊ 20ಅನ್ನು ಇಲ್ಲಿ 1ರಿಂದ ಗುಣಿಸಿದ್ದಾರೆ, ಇಲ್ಲಿ 5ರಿಂದ ಗುಣಿಸಿದ್ದಾರೆ. ನೀವು ಇಲ್ಲಿ 3ರಿಂದ ಗುಣಾಕಾರ ಮಾಡಿದ್ರೆ 23 60 ಬರ್ತಾ ಇದೆ. ಸೊ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನೀವು ಸುಲಭವಾಗಿ 60ಅನ್ನು ಆನ್ಸರ್ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ನೋಡಿ ಇಲ್ಲಿ ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಕಂಟಿನ್ಯೂ ಆಗಿ ಗೊತ್ತಾಯ್ತಲ್ಲ. ಕಾಂಜಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಹೇಳ್ಬೋದು ನಾವು ಇವುಗಳನ್ನು. ಸೊ ಈ ಕಾಂಜಿಕ್ಯೂಟಿವ್ ಕ್ರಮವಾಗಿರ್ತಕ್ಕಂಥ 3 ಬೆಸ ಸಂಖ್ಯೆಗಳಿಂದ ಗುಣಾಕಾರ ಮಾಡಿದ್ದಾರೆ. ಗೊತ್ತಾಯ್ತಾ? ಕೊನೆಯ ಬಾಕ್ಸಿನ 4 ಸಂಖ್ಯೆಗಳನ್ನು ಕೂಡಿ ಬಂದಿರುವ ಮೊತ್ತವನ್ನು ಮೊದಲ ಬೆಸ ಸಂಖ್ಯೆಯಿಂದ ಗುಣಿಸಿದರು, ಮಧ್ಯೆ ಇರೋ ಸಂಖ್ಯೆ ಬಂತು. ಇಲ್ಲೂ ಕೂಡ ಅಷ್ಟೇ, 4 ಬಾಕ್ಸಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಕೂಡಿ ಬಂದಿರುವ ಮೊತ್ತ ಇಲ್ಲಿ 20 ಮೊತ್ತ ಬಂತು. ಬಂದಿರುವ ಮೊತ್ತವನ್ನು 2ನೇ ಬೆಸ ಸಂಖ್ಯೆಯಿಂದ ಗುಣಾಕಾರ ಮಾಡಿದರು, 60 ಬಂತು. ಇಲ್ಲಿ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 13 ಬರುತ್ತೆ. ಓಕೆನಾ? 13ಅನ್ನು 3ನೇ ಬೆಸ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ 65 ಬಂತು. ಓಕೆನಾ ಫ್ರೆಂಡ್ಸ್? ಸೊ ಈ ರೀತಿಯಲ್ಲಿ ಸುಲಭವಾಗಿ ನಾವು ಖಾಲಿ ಇರುವ ಜಾಗವನ್ನು ತುಂಬೋದು. ಸೊ ಇದೇ ರೀತಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 10 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ಹೀಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗುವಂತಹ ಗಣಿತಕ್ಕೆ ಸಂಬಂಧಪಟ್ಟಾಗೆ ಎಸ್ಪೆಷಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸುಲಭವಾದ ವಿಧಾನಗಳಲ್ಲಿ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ನಮ್ಮ ಒಂದು ನೋಟಿಫಿಕೇಷನ್ಸನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೋಟಿಫಿಕೇಷನ್ಸ್ ಕೂಡ ಬರ್ತವೆ. ಸೊ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಆ ಒಂದು ವಿಡಿಯೋಸ್ನು ಕೂಡ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಂಪ್ಲೀಟ್ ತಯಾರಿಯನ್ನು ನಡೆಸಬಹುದು. ಸೊ ಅದಕ್ಕೆ ಸಹಕಾರವನ್ನು ನಾವು ನೀಡ್ತೀವಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.